ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಈ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಬರುತ್ತೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟು ಪ್ರತಿಯೊಬ್ರು ನೋಡ್ಲೇಬೇಕು. ಯಾಕಂದ್ರೆ ಕಳೆದ 2-3 ದಿನಗಳಿಂದ ನಿಮ್ಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ಈಗ ಹಣವನ್ನ ಕೆಲವರು ಪಡೆದಿದ್ದಾರೆ, ಇನ್ನು ಕೆಲವರಿಗೆ ಯಾರಿಗೆ ಬಂದಿಲ್ಲ. ಏನು ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಖಾತೆಗಳ ಹಣ ಬಂದೇ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಹಾಗೆ ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಮಾತ್ರ ಒಂದು ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅದು 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇನ್ನು ಯಾರಿಗೆ ಬಂದಿಲ್ಲ, ಇವತ್ತ ಅಥವಾ ನಾಳೆ 11ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಈಗ 12ನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ. ಯಾಕಂದ್ರೆ ಯಾರ್ಯಾರು 11ನೇ ಕಂತಿನ ಹಣವನ್ನ ಪಡೆದಿದ್ದೀರಾ, ಸೊ ಅವರು 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು 4,000 ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಆದ್ರೆ ಈಗ ಕೇವಲ 2,000 ಹಣವನ್ನ ಹಾಕಿದ್ದಾರೆ. ಆದ್ರೆ ಇನ್ನೂ 2,000 ಹಣ ಬಂದಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಿಮಗೆ ಕೊಡ್ತಿರುವ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ 12ನೇ ಕಂತಿನ ಹಣ ಈ ದಿನಾಂಕ ಬರುತ್ತೆ. ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವ ಮಾಹಿತಿ ಏನಪ್ಪಾ ಅಂತಂದ್ರೆ, ಈಗ ಟೋಟಲ್ ಆಗಿ 3 ಕಂತುಗಳ ಹಣ 6,000 ರೂಪಾಯಿ ಬರ್ಬೇಕಾಗಿತ್ತು. ನಾವು 6,000 ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ. ನಿಮ್ಮ ಖಾತೆಗಳಿಗೆ 6,000 ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಈಗ 1 ಕಂತು ಹಣ ಬಂದಿದೆ, ಇನ್ನು 2 ಕಂತುಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಆ ಲೇಟೆಸ್ಟ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ಮಾಡ್ಬೇಕಾಗಿರೋಂತ ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ನಿಮ್ಗೆ ಇನ್ನು 2 ಕಂತುಗಳ ಹಣ ಯಾವಾಗ ಬರುತ್ತೆ, ಯಾವ ದಿನಾಂಕ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೊಸ ಅಪ್ಡೇಟ್ ಅನ್ನ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಕೊನೆಗೂ ಗೃಹಲಕ್ಷ್ಮಿಯರು ಹಣ ಪಡೆಯುವಂತ ದಿನಗಳು ಬಂದೇ ಬಿಟ್ಟು. ಯಾಕಂದ್ರೆ ಮೇ ಆದ ನಂತರ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಿಲ್ಲ, ಇನ್ನೇನು ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಎಲೆಕ್ಷನ್ ನಲ್ಲಿ ಬೇರೆ ಕಾಂಗ್ರೆಸ್ ಸರ್ಕಾರ ಸೋತಿತ್ತು. ಸೊ ಅದಕ್ಕಾಗಿ ಈಗ ಕಾಂಗ್ರೆಸ್ ಹಣ ಬಿಡುಗಡೆ ಮಾಡಲ್ಲ, ಇನ್ನು ಮುಂದೆ ನಮ್ಗೆ ಹಣ ಬರಲ್ಲ ಅಂತ ತಿಳ್ಕೊಂಡಿದ್ರು. ಕೊನೆಗೆ ನುಡಿದಂತ ಒಂದು ಸರ್ಕಾರ ಏನಿತ್ತು ತಮ್ಮ ಮಾತನ್ನ ಉಳಿಸ್ಕೊಂಡಿದೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಮತ್ತು 13ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬಹುದು, ನಿಮಗೆ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಲೇಟೆಸ್ಟ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನೇರವಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏನಪ್ಪಾ ಅಂತಂದ್ರೆ, ಈಗ ನಾವು 1 ಕಂತುಗಳ ಹಣ ಬಿಡುಗಡೆ ಮಾಡ್ಬೇಕಪ್ಪ ಅಂತಂದ್ರೆ ಕನಿಷ್ಠ 10 ದಿನಗಳ ಕಾಲ ಅವಕಾಶ ಬೇಕು. ಅಂದ್ರೆ 10 ದಿನಗಳವರೆಗೆ ನಾವು ಹಣವನ್ನ ಜನರ ಖಾತೆಗೆ ತಲುಪಿಸೋಕೆ ಆಗುತ್ತೆ. ಅಂದ್ರೆ ಈಗ 11ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ 11ನೇ ಕಂತಿನ ಹಣ ಒಂದೇ ದಿನಕ್ಕೆ ಎಲ್ಲಾ ಒಂದು ರಾಜ್ಯದ ಪ್ರತಿಯೊಬ್ಬ ಒಂದು ಜನರಿಗೆ ಸೇರೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ಬ್ಯಾಂಕಿನ ವ್ಯವಹಾರ ಇದು, ಅಟ್ ಎ ಟೈಮ್ ಎಲ್ಲ ಒಂದು ಹಣವನ್ನ ಬಿಡುಗಡೆ ಮಾಡೋಕೆ ಆಗಲ್ಲ. 10 ದಿನಗಳ ಕಾಲಾವಕಾಶ, 1 ಕಂತಿನ ಹಣ ಜನರಿಗೆ ಸೇರ್ಬೇಕಾದ್ರೆ ಟೈಮ್ ಬೇಕಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಈಗ ನಾವು 2 ಕಂತುಗಳ ಹಣ ಒಟ್ಟಿಗೆ ನಾವು ಹಣವನ್ನ ಏನು ಎಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ ಬ್ಯಾಂಕ್ಗಳಿಗೆ, ಆದ್ರೆ ನಿಮಗೆ ಬರೋದೊಂದೇ ಬಾಕಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ನಿಮಗೆ ಈಗ 12ನೇ ಕಂತಿನ ಹಣ ಯಾವ ದಿನಾಂಕದಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಇಲ್ಲಿ. ಅಂದ್ರೆ ಇಲ್ಲಿ ನಿಮಗೆ ಏನು ಇದೇ ತಿಂಗಳ ಆಗಸ್ಟ್ 20ನೇ ತಾರೀಕು ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಬೆಳಗ್ಗೆ ತಾನೇ ನಮ್ದ ಒಂದು ವಿಡಿಯೋನ ನೋಡಿರ್ಬೋದು ನೀವು. 13ನೇ ಕಂತಿನ ಹಣ ಕೂಡ ಕಾಯ್ತಾ ಇದ್ದಾರೆ, ಅದನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದು ಏನಪ್ಪಾ ಅಂತಂದ್ರೆ, ನಿಮಗೆ ಆಗಸ್ಟ್ ತಿಂಗಳ ಕಳೆದು ಸೆಪ್ಟೆಂಬರ್ 1ರಿಂದ ನಿಮ್ಮ ಖಾತೆಗಳಿಗೆ ಈ ಒಂದು 13ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ನಮಗೆ. ಅಂದ್ರೆ 13ನೇ ಕಂತಿನ ಹಣ ನೀವು ಯಾರ್ಯಾರು ಕಾಯ್ತಾ ಇದ್ರೆ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಂದ ಆ 1ನೇ ತಾರೀಕಿನಿಂದ ನಿಮಗೆ ಆ ಒಂದು ಹಣ ಬಿಡುಗಡೆ ಆಗುತ್ತೆ. ಸೊ ಅಂದ್ರೆ 12ನೇ ಕಂತಿನ ಹಣ ಪಡಿಬೇಕಂದ್ರೆ ಆಗಸ್ಟ್ 1ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಆಗಸ್ಟ್ 20ರಿಂದ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಕು. ಮತ್ತೆ ಅಲ್ಲಿವರೆಗೆ ಯಾರಿಗೆ ಈ ಒಂದು 11ನೇ ಕಂತಿನ ಹಣ ಬಂದಿಲ್ಲ, ನಿಮ್ಗೆ ಇನ್ನು 1 ಅಥವಾ 2 ದಿನಗಳಲ್ಲೇ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಹಾಗಾದ್ರೆ ನೀವು ಮಾಡ್ಬೇಕಂದ್ರಂತ ಕೆಲಸ ಇಷ್ಟೇ, ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಬೇಕು. ಯಾರಿಗೆ ಯಾವ ಕಂತುಗಳ ಹಣ ಬಂದಿದೆ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೇಕು. ಅಂದ್ರೆ ನೀವು ಇನ್ ಮುಂದೆ ಗೃಹಲಕ್ಷ್ಮಿ ಹಣ ನಿಮ್ಗೆ ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಜಸ್ಟ್ ನೀವು ಏನ್ ಮಾಡ್ಬೇಕು, ವೇಟ್ ಮಾಡ್ಬೇಕು.